ಟೀಮ್ ನಿಮ್ಮ ಪೂರ್ತಿ ಟೀಮ್ ನಿಮ್ಮ ಕೈಗೆ ಬಂದಿದೆ, ಹೇಗಿದೆ ಅದು ತಯಾರಿ? ಒಂದು ಹೊಸ ಟೀಮ್ ನಿಮ್ಮ ಕೈಗೆ ಸೇರಿದೆ, ಚಾಲೆಂಜಸ್ ಅನ್ನ ಫೇಸ್ ಮಾಡುವಂತ ನಿಟ್ಟಿನಲ್ಲಿ ಹೇಗೆ ತಯಾರಾಗಿದ್ರಿ, ಹೇಗೆ? ಸರ್, ಇದು ನಾವಿವಾಗ ನಾವೆಲ್ಲ ಒಂದು ಟೀಮಾಗೆ ವರ್ಕ್ ಮಾಡ್ತಾ ಇದ್ದೀವಿ. ಅದು ನಾವು ಆವಾಗಲೇ ನಮ್ಮ ಸೆಕ್ರೆಟರಿ ಅವ್ರು ಹೇಳ್ದಂಗೆ, ಸಂತೋಷ್ ಮೆನನ್ ಅವರು, ದಿಸ್ ಇಸ್ ಮ್ಯಾನೇಜಿಂಗ್ ಕಮಿಟಿ ಅಂತ ನಾವು ಹೇಳಿದ್ವಿ ನಿಮಗೆ. ಸೊ ವಿ ಹ್ಯಾವ್ ಟು ವರ್ಕ್ ಆಸ್ ಅ ಟೀಮ್ ಅಂಡ್ ಒಂದೇ ಒಂದು ಪರ್ಪಸ್ ನಮ್ದು ಕ್ರಿಕೆಟ್, ಲೋಕಲ್ ಕ್ರಿಕೆಟ್, ಡೊಮೆಸ್ಟಿಕ್ ಕ್ರಿಕೆಟ್ ಮತ್ತೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ವಾಪಸ್ ತಗೊಂಡ್ಬರ್ಬೇಕು. ಅದು ಮೇನ್ ಆಗಿ ನಮ್ಗೆ ಇರೋದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಮತ್ತೆ IPL ಮ್ಯಾಚಸ್ ಕೂಡ ಅಷ್ಟೇ. ಆಮೇಲೆ ಅಫ್ಕೋರ್ಸ್ ನಾವು ಇಡೀ ಮಫ್ಸಿಲ್ ಸೆಂಟರ್ಸ್ ನಲ್ಲಿ ಏನೇನು ನಾವು ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಅಂತಿದ್ವು ಅದನ್ನೆಲ್ಲ ಮಾಡ್ತಾ ಇದೀವಿ ನಾವು. ಖಂಡಿತ ಒಂದು ಪ್ಲಾನ್ ಇದೆ. ಹಾಗೇನೆ ಗ್ರೌಂಡ್ಸ್, ಡೆವಲಪಿಂಗ್ ಆಫ್ ಗ್ರೌಂಡ್ಸ್, ಸೊ ಅದು ಕೂಡ ನಾವು ಮಾಡಬೇಕು ಅಂತ ಇದ್ದೀವಿ. ಸೊ ಸುಮಾರು ಗ್ರೌಂಡ್ಸ್ ಲೂಸ್ ಮಾಡ್ಕೊಂಡಿದ್ವಿ ನಾವು, ಕಳ್ಕೊಂಡಿದ್ವಿ ನಾವು, ನಮ್ಮ ಕೈಯಿಂದ ಹೊರಟೋಗಿತ್ತು. ಸೊ ಅವೆಲ್ಲ ವಾಪಸ್ ತಗೊಂಡ್ಬಂದು ಅದಕ್ಕಿಂತ ಜಾಸ್ತಿ ಗ್ರೌಂಡ್ಸ್ ಗಳನ್ನ ಡೆವಲಪ್ ಮಾಡೋ ಒಂದು ಇದು. ಮತ್ತೆ ನಮ್ಮ ಸ್ಟೇಡಿಯಂ ಕೂಡ ಅಷ್ಟೇ, ಚಿನ್ನಸ್ವಾಮಿ ಸ್ಟೇಡಿಯಂ ಕೂಡ ನಾವು we want to make it one of the best stadium in the country. So state of art stadium. So obviously ಇದಕ್ಕೆಲ್ಲಾನು ನಾವು ಇಂಟರ್ನ್ಯಾಷನಲ್ ಮ್ಯಾಚಸ್ ಆಗಲಿ ಅಥವಾ ಸ್ಟೇಡಿಯಂ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸೇಫ್ಟಿ ಆಡಿಟ್ ತುಂಬಾನೇ ಮುಖ್ಯ ಆಗುತ್ತೆ. ಸೊ ಸೇಫ್ಟಿ ಆಡಿಟ್ ಈಸ್ ಪ್ಯಾರಮೌಂಟ್ ಆಸ್ ಆಫ್ ನೌ. ಸೊ ಅದನ್ನ ಮಾಡಬೇಕು ನಾವು. ಅಂಡ್ ದೆನ್ ಸೈಮಲ್ಟೇನಿಯಸ್ಲಿ ನಾವು ಎರಡು ಕಡೆನೂ ನಾವು, ಒಂದ್ ಕಡೆ ಗವರ್ಮೆಂಟ್ ಅವ್ರ ಜೊತೆ ಕೆಲಸ ಮಾಡಬೇಕು ನಾವು, ಇನ್ನೊಂದ್ ಕಡೆ ನಾವು BCCI ಅವ್ರ ಜೊತೆ ನಾವು ಕೆಲಸ ಮಾಡಬೇಕಾಗತ್ತೆ. ಸೊ ವಿ ನೀಡ್ ಟು ಗೆಟ್ ಬ್ಯಾಕ್ ಅವರ್ ಇಂಟರ್ನ್ಯಾಷನಲ್ ಮ್ಯಾಚಸ್ ಅಥವಾ ನಮ್ಮ ಒಂದು T20 ಮ್ಯಾಚಸ್, ಹಾಗೆ ಬಹುಶಃ T20 ವರ್ಲ್ಡ್ ಕಪ್ ಮ್ಯಾಚಸ್ ಕೂಡ ತಗೊಂಬರೋ ನಾವು ಪ್ರಯತ್ನ ಮಾಡಬೇಕಾಗತ್ತೆ ಖಂಡಿತವಾಗಿ. ಇದ್ರ ಜೊತೆಗೆ ಸರ್ ಬಹಳ ಇಂಪಾರ್ಟೆಂಟ್, ಜನ ಕೇಳ್ತಾ ಇರುವುದು, ಅಭಿಮಾನಿಗಳು ಕೇಳ್ತಾ ಇರುವುದು IPL ವಿಚಾರ ಬಗ್ಗೆ. ಯಾಕಂದ್ರೆ ಹೋಮ್ ಗ್ರೌಂಡ್ ಬದಲಾಗುತ್ತೆ ಎನ್ನುವಂತ ವಿಚಾರ ಏನಿಷ್ಟು ದೊಡ್ಡ ಚರ್ಚೆ ಆಗಿತ್ತು, ಅದು ಆ ವಿಚಾರವನ್ನು ಕೂಡ ಮ್ಯಾನಿಫೆಸ್ಟೋಲ್ಲಿ ತಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದು, ವಾಪಸ್ ತರ್ತೀವಿ ಅನ್ನುವಂತ ವಿಚಾರ. DCM ಕೂಡ ಅದಕ್ಕೆ ಹೇಳಿದ್ರೆ ನಾವು ಬಿಟ್ಕೊಡಲ್ಲ ಅನ್ನೋದ್ರೆ, ಈಗ ಸರ್ಕಾರದ ಜೊತೆ ಹೊಂದಾಣಿಕೆ ಹೇಗೆ, ಅವ್ರ ಜೊತೆ ಒಟ್ಟಿಗೆ ಹೋಗುವಂತ ರೀತಿ ಹೇಗೆ? ಸೊ ಯಾವಾಗ ನಾವು ಗವರ್ಮೆಂಟ್ ಅಫಿಷಿಯಲ್ಸ್ ಹತ್ರ, ನಮ್ಮ ಚೀಫ್ ಮಿನಿಸ್ಟರ್ ಆಗ್ಬೋದು ಅಥವಾ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹತ್ರ ಆಗ್ಬೋದು ನಾವು ಮಾತಾಡಬೇಕು ಅಂತಂದ್ರೆ, ಅಥವಾ BCCI ಅವ್ರನ್ನ ಮಾತಾಡಬೇಕು ಅಂತಂದ್ರೆ, ಖಂಡಿತ ನಮಗೆ ಲೆಜೆಂಡರಿ ಕ್ರಿಕೆಟರ್ಸ್ ಅವರ ಬೆಂಬಲ ಇದ್ದೇ ಇರುತ್ತೆ. ಅವರು ನಮ್ಮ ಜೊತೆ ಬಂದೇ ಬರ್ತಾರೆ. ಸೊ ಇಲ್ಲಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಅನಿಲ್, ಶ್ರೀನಾಥ್, ಶಾಂತ ಮತ್ತೆ ರಾಹುಲ್ ದ್ರಾವಿಡ್ ಅವರು ಕೂಡ ನಮ್ಮ ಜೊತೆ ಇರ್ತಾರೆ, ಖಂಡಿತವಾಗಿ ಇರ್ತಾರೆ. ಸೊ ನಾವು ಖಂಡಿತ ಕ್ರಿಕೆಟ್ ನ ವಾಪಸ್ ತಗೊಂಡ್ಬರ್ತೀವಿ ಇಲ್ಲಿ. ಸೊ ಏನು ಅಪ್ರೂವಲ್ಸ್ ಬೇಕು ಗವರ್ಮೆಂಟ್ ಕಡೆಯಿಂದ ಅದನ್ನ ಖಂಡಿತ ನಾವು ಅದು ಕೊಡುವಂತ ಒಂದು ಪ್ರಯತ್ನ, ಅಪ್ರೂವಲ್ ಕೊಡುವಂತ ಒಂದು ಪ್ರಯತ್ನ ಅಂತ ಖಂಡಿತ ಮಾಡೇ ಮಾಡ್ತೀವಿ. ಸೊ ಈ ತರ ಒಂದು ಬೆಂಬಲ ಇದ್ದಾಗ, ಇಂಥ ಒಂದು ಸೂಪರ್ ಕಾಂಬಿನೇಷನ್ ನಮ್ಮ ಒಂದು ಟೀಮ್ ಇತ್ತು, ಒಂದು MC ಟೀಮ್ ಇದೆ ಅಂತಂದ್ರೆ ಖಂಡಿತ ಕೆಲಸ ಸಾಧ್ಯ ಆಗೇ ಆಗುತ್ತೆ. ಹೌದು ಹೌದು ಖಂಡಿತ. ನಾವು ಆವಾಗಲೇ ಟ್ರಾವೆಲ್ ಮಾಡಿದ್ವಿ ನಾವು. ಅದು ಬರೀ ಎಲೆಕ್ಷನ್ಸ್ ನಾವು ಹೇಳಿದ್ವಿ, ನಾವು ಎಲೆಕ್ಷನ್ಸ್ ಮಾತ್ರ ಅಂತಾನೆ ಅಲ್ಲ, ನಾವು ಗೆದ್ರೆ ಖಂಡಿತ ತಿರ್ಗಾ ವಾಪಸ್ ಬಂದು ತಿರ್ಗಾ ಮಾತಾಡ್ತೀವಿ ಅಂತ ಹೇಳಿದ್ವಿ. ಸೊ ಖಂಡಿತ ನಾವು ಹೋಗಿ ಮಾತಾಡ್ತೀವಿ, ಅವ್ರ ಹತ್ರ ಏನೇನು ಬೇಕು ಅವ್ರಿಗೆ ಅವಾಗಲೇ ಗೊತ್ತಾಗಿದೆ ನಮ್ಗೆ ಏನೇನು ಬೇಕು ಅಂತ. ಸೊ ನಾವು ಕೂಡ ಅಲ್ಲಿ ಏನೇನು ಡೆವಲಪ್ ಮಾಡಬೇಕು ಕೂತ್ಕೊಂಡೆಲ್ಲ ಡಿಸ್ಕಸ್ ಮಾಡ್ತೀವಿ ನಾವು. ನಮ್ಮ ಜೊತೆ ನಾವು ಟೀಮ್ ಆಗಿ ಮಾತಾಡ್ತಾ ಇದ್ವಿ. ಇವಾಗ ನಮ್ಮ ಜೊತೆ BK ರವಿ ಅವರು ಕೂಡ ಸೇರ್ಕೊಂಡಿದ್ದಾರೆ. ಸೊ ನಮ್ಮ BK ರವಿ ಅವರು ಕೂಡ ತುಂಬಾನೇ ವರ್ಷದಿಂದಲೇ ಗೊತ್ತಿರೋದು ನಮಗೆ, ಇವಾಗ ಹೊಸದಾಗಿ ಗೊತ್ತಿರೋದಲ್ಲ. ಸೊ ಹಾಗಾಗಿ ಖಂಡಿತ ನಾವೆಲ್ಲ ಸೇರಿ ಕ್ರಿಕೆಟ್ಗೆ ಏನು ಮಾಡಬೇಕು ಅದನ್ನ ಆ ಪ್ರಯತ್ನ ಮಾಡೇ ಮಾಡ್ತೀವಿ ನಾವು. ಅಂಡ್ ಮಫ್ಸಿಲ್ ಸೆಂಟರ್ಸ್ ಇರುವಂತಹ ಒಂದು ಟ್ಯಾಲೆಂಟ್ ನಾವು ಟ್ಯಾಪ್ ಮಾಡೇ ಮಾಡ್ತೀವಿ. ಖಂಡಿತ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ. ಅವ್ರಿಗೆ ನಾವು ಏನೇನು ವ್ಯವಸ್ಥೆ ಮಾಡ್ಕೊಡ್ಬೇಕು, ಅವಕಾಶ ಮಾಡ್ಕೊಡ್ಬೇಕು, ಅದನ್ನ ಮಾಡಿಕೊಟ್ಟು ಆ ಟ್ಯಾಲೆಂಟ್ ನಾವು ಖಂಡಿತ ನಾವು ಟ್ಯಾಪ್ ಮಾಡ್ತೀವಿ.